ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಂವಿಧಾನದ ಧಾರ್ಮಿಕ ಸ್ವಾತಂತ್ರ್ಯ ಯಾವುದೇ ವ್ಯಕ್ತಿಯ ಮತವನ್ನು ಬದಲಾಯಿಸೋದಕ್ಕೆ, ಮತಾಂತರ ಮಾಡೋದಕ್ಕೆ ಅವಕಾಶವನ್ನು, ಅಧಿಕಾರವನ್ನು ಕೊಡೋದಿಲ್ಲ. ಭಾರತದಲ್ಲಿ ಇದೇ ರೀತಿ ಮತಾಂತರ ಚಟುವಟಿಕೆಗಳು ನಡೀತಾ ಹೋದರೆ ಒಂದಿನ ಈ ದೇಶದ ಬಹುಸಂಖ್ಯಾತರೆಲ್ಲ ಅಲ್ಪಸಂಖ್ಯಾತರಾಗಿ ಬದಲಾಗುವ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಈ ಮಾತುಗಳನ್ನು ಹೇಳಿರೋದು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್. ಹಾಗಾದರೆ ನ್ಯಾಯಮೂರ್ತಿಗಳು ಪ್ರಕರಣವೊಂದರ ತೀರ್ಪಿನ ಸಂದರ್ಭದಲ್ಲಿ ಹೀಗೆ ಹೇಳಬೇಕಾಗಿ ಬಂದಿದ್ದು ಯಾಕೆ? ಇನ್ನು ಆ ಪ್ರಕರಣ ಏನು? ಮತಾಂತರದ ಬಗ್ಗೆ ನ್ಯಾಯಾಲಯ ಹೇಳಿದ್ದೇನು? ನಮ್ಮ ಸಂವಿಧಾನ ಹೇಳ್ತಾ ಇರೋದು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಮುಂದೆ ಮೊನ್ನೆ ಜಾಮೀನು ಅರ್ಜಿಯೊಂದರ ವಿಚಾರಣೆ ನಡೀತಾ ಇತ್ತು. ವಿಷಯ ಏನು ಅಂದರೆ, ಉತ್ತರ ಪ್ರದೇಶದ ಹಮೀರ್ಪುರದಿಂದ ಅಲ್ಲಿನ ವ್ಯಕ್ತಿಯೊಬ್ಬ ಗ್ರಾಮಸ್ಥರನ್ನು ದೆಹಲಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಪ್ರಾರ್ಥನಾ ಸಭೆಗಳು ನಡೀತಾ ಇದ್ವು. ಆ ಸಭೆಯಲ್ಲಿ ಭಾಗವಹಿಸಿದರೆ ನಿಮ್ಮ ಕಾಯಿಲೆಗಳು ವಾಸಿಯಾಗುತ್ತವೆ, ನಿಮಗೆ ಹಣ ಐಶ್ವರ್ಯ ಸಿಗುತ್ತೆ ಅಂತೆಲ್ಲ ಜನರನ್ನು ಪುಸುಲಾಯಿಸಿ ದೆಹಲಿಗೆ ಕರ್ಕೊಂಡು ಹೋಗೋ ಕೆಲಸ ಅಲ್ಲಿ ನಡೀತಾ ಇತ್ತು. ಹಾಗೆ ನನ್ನ ತಮ್ಮನನ್ನು ಕೂಡ ದೆಹಲಿಗೆ ಕರೆದೊಯ್ದ. ಆದರೆ ಒಂದು ವಾರ ಕಳೆದರೂ ಕೂಡ ಅವನು ವಾಪಸ್ಸು ಬಂದಿಲ್ಲ ಅಂತ ಹಮೀರ್ಪುರದ ನಿವಾಸಿ ರಾಮ್ಕಾಳಿ ಪ್ರಜಾಪತಿ ಎಂಬಾಕೆ ಪೊಲೀಸರಿಗೆ ದೂರನ್ನು ಕೊಟ್ಟರು. ಅದರಂತೆ ಮತಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ ಉತ್ತರ ಪ್ರದೇಶದ ಪೊಲೀಸರು ಕೈಲಾಶ್ ಅನ್ನೋನನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದರು. ಹೀಗಾಗಿ ಆರೋಪಿ ಕೈಲಾಶ್ ಜಾಮೀನಿಗಾಗಿ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟದ. ಇಲ್ಲಿ ಕ್ರೈಸ್ತ ಸಭೆಗಳು, ಮತಾಂತರದ ಚಟುವಟಿಕೆಗಳು ಬರೀ ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ನಡೀತಾ ಇವೆ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇನ್ನು ಅಲ್ಲಿ ಬರೀ ಮತ ಪ್ರಚಾರ ಮಾತ್ರ ನಡೆಯೋದಿಲ್ಲ, ಕಾಯಿಲೆಗಳನ್ನು ವಾಸಿ ಮಾಡ್ತೀವಿ ಅನ್ನೋ ಥರದ ಸುಳ್ಳು ಮೌಢ್ಯಗಳ ಬಿತ್ತನೆ ಕೂಡ ವಿಪರೀತ ಪ್ರಮಾಣದಲ್ಲಿ ನಡೆಯುತ್ತೆ. ಭಾರತದಲ್ಲಿ ಕ್ಯಾಥೋಲಿಕ್ ಕ್ರೈಸ್ತ ಮಿಷನರಿಗಳನ್ನು ಹೊರತುಪಡಿಸಿದರೆ ಇನ್ನುಳಿದ ಸಾಕಷ್ಟು ಮಿಷನರಿಗಳು ಇಂಥ ಮತಾಂತರ ಚಟುವಟಿಕೆಗಳನ್ನು ವ್ಯಾಪಕವಾಗಿ ಮಾಡ್ತಾ ಇವೆ. ಯಾರೋ ಪಾಸ್ಟರ್ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾನೆ. ಅಲ್ಲಿಗೆ ಗ್ರಾಮಗಳಿಂದ ಜನರನ್ನು ಕರ್ಕೊಂಡು ಬರೋದಕ್ಕೆ ಒಂದಷ್ಟು ಮತದ ಏಜೆಂಟರು ಇರ್ತಾರೆ. ಅವರಿಗೆ ಹಣ ಸಿಗುತ್ತೆ. ಸಭೆಗೆ ಬಂದರೆ ಅಲ್ಲಿ ನಮ್ಮ ದೇವರನ್ನು, ದೇವಪುತ್ರನನ್ನು ನಂಬಿದರೆ ಕಾಯಿಲೆಗಳು ವಾಸಿಯಾಗತ್ವೆ ಅಂತ ಹೇಳಲಾಗತ್ತೆ. ಭಾರತದಲ್ಲಿ ನಿಮಗೆ ಗೊತ್ತಲ್ಲ, ಕಷ್ಟಗಳ ನೀಗುತ್ತವೆ, ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳಿದರೆ ಪಾಪ ಅಮಾಯಕ ಜನ ಯಾರನ್ನು ಬೇಕಾದರೂ ನಂಬಿಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಉತ್ತಮ ಆರೋಗ್ಯ ಚಿಕಿತ್ಸೆ ಅನ್ನೋದು ಇವತ್ತಿಗೂ ಕೈಗೆಟುಕದ ವಸ್ತುವಿನ ಥರ ತಯಾರಾಗಿದೆ. ಸಾಕಷ್ಟು ಬಾರಿ ಚಿಕಿತ್ಸೆಗಳ ಮೇಲೆ ನಂಬಿಕೆ ಕೂಡ ಜನಕ್ಕಿರೋದಿಲ್ಲ. ಹಾಗೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗೋದಾದರೆ, ಒಂದಷ್ಟು ಹಣ ಕೈಗೆ ಬರೋದಾದರೆ ಯಾವ ದೇವರಿಗೆ ಕೈ ಮುಗಿದ್ರೇನು ಅನ್ನೋ ಭಾವನೆ ಕೂಡ ಇರುತ್ತೆ. ಇದನ್ನು ಮತಾಂತರಿಗಳು ಬಂಡವಾಳ ಮಾಡ್ಕೊಳ್ತಾ ಹೋಗ್ತಾರೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ಕಾಯಿಲೆ ವಾಸಿ ಮಾಡೋ ಹೆಸರಲ್ಲಿ ಎಷ್ಟು ದೊಡ್ಡ ಮಟ್ಟದ ಮತಾಂತರ ನಡೀತಿದೆ ಅಂದರೆ, ಕಳೆದ ಕೆಲ ವರ್ಷಗಳ ಹಿಂದೆ ಹೊಸದುರ್ಗದ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ತಮ್ಮ ತಾಯಿಯನ್ನು ಕೂಡ ಮತಾಂತರಿಸಲಾಗಿದೆ ಅನ್ನೋ ವಿಷಯವನ್ನು ಬಹಿರಂಗಗೊಳಿಸಿದರು. ನಮ್ಮ ನಾನಾ ಜಿಲ್ಲೆಗಳಲ್ಲಿ ಈ ಮತಾಂತರ ಅನ್ನೋದು ವಿಪರೀತ ಪ್ರಮಾಣದಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿವೆಯೋ ಗೊತ್ತಿಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಏನಾಯಿತು ಅಂದರೆ, ಅಲ್ಲಿನ ಹಮೀರ್ಪುರದ ರಾಮ್ಫಲ ಅನ್ನೋ ವ್ಯಕ್ತಿ ಸ್ವಲ್ಪ ಮಾನಸಿಕ ಅಸ್ವಸ್ಥನಂತಿದ್ದ. ಅವನು ನಮ್ಮ ಸಭೆಗಳಿಗೆ ಬಂದರೆ ಸರಿ ಹೋಗ್ತಾನೆ ಅಂತ ದೇವರ ಏಜೆಂಟು ಕೈಲಾಶ್ ಅನ್ನೋನು ಹೇಳ್ದ. ಹಾಗೆ ಆ ಗ್ರಾಮದ ಇನ್ನೂ ಸಾಕಷ್ಟು ಮಂದಿಯ ತಲೆಗೆ ಇದೇ ಥರದ ವಿಷಯವನ್ನು ತುಂಬಲಾಯಿತು. ನಮ್ಮ ದೇವರ ಸಭೆಗಳಿಗೆ ಬಂದರೆ ನಿಮ್ಮ ಕಾಯಿಲೆಗಳೆಲ್ಲ ವಾಸಿಯಾಗತ್ವೆ ಅಂತ ಹೇಳಲಾಯಿತು. ಅವರನ್ನೆಲ್ಲ ದೆಹಲಿಯಲ್ಲಿ ಸೋನು ಪಾಸ್ಟರ್ ಅನ್ನೋನು ನಡೆಸ್ತಾ ಇದ್ದ ಯೋಗಕ್ಷೇಮ ಅಥವಾ ವೆಲ್ಬೀಯಿಂಗ್ ಹೆಸರಿನ ಪ್ರಾರ್ಥನಾ ಸಭೆಗೆ ಕರ್ಕೊಂಡು ಹೋಗಲಾಯಿತು. ಹೀಗೆ ಹೋದ ನಂತರ ಒಂದು ವಾರ ಕಳೆದರೂ ನನ್ನ ತಮ್ಮ ವಾಪಸ್ಸು ಬರಲಿಲ್ಲ ಅಂತ ರಾಮ್ಫಲನ ಅಕ್ಕ ಪೊಲೀಸರಿಗೆ ದೂರು ಕೊಟ್ಟಿದ್ದರು. ಅದರಂತೆ FIR ಕೂಡ ದಾಖಲಾಗಿತ್ತು ಮತ್ತು ಪೊಲೀಸರು ಈ ಬಗ್ಗೆ ಅಲ್ಲಿನ ಇನ್ನಿತರ ಗ್ರಾಮಸ್ಥರ ವಿಚಾರಣೆ ಮಾಡಿದರು. ಆ ಸಂದರ್ಭದಲ್ಲಿ ಕೈಲಾಶ್ ಅವರನ್ನು ಸಭೆಗೆ ಕರ್ಕೊಂಡು ಹೋಗಿದ್ದು ಮತ್ತು ಅಲ್ಲಿ ಕ್ರೈಸ್ತರನ್ನಾಗಿ ಮತಾಂತರ ಮಾಡ್ತಾ ಇದ್ದದ್ದು ಕೂಡ ಗೊತ್ತಾಯಿತು. ಹೀಗಾಗಿ ಅವನನ್ನು ಪೊಲೀಸರು ಬಂಧಿಸಿದರು. ಇನ್ನು ಅವನು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ. ಆ ಪ್ರಕರಣದ ವಿಚಾರಣೆ ಅಲಹಾಬಾದ್ ಉಚ್ಚ ನ್ಯಾಯಾಲಯದಲ್ಲಿ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಅವರ ಪೀಠದ ಮುಂದೆ ಬಂತು. ವಿಚಾರಣೆಯ ಸಂದರ್ಭದಲ್ಲಿ ರಾಮ್ಫಲ ಅನ್ನೋನನ್ನು ಮತಾಂತರಗೊಳಿಸಿಲ್ಲ ಅಂತ ಆರೋಪಿಯ ಪರ ವಕೀಲರು ತಿಳಿಸಿದರು. ಹಾಗೆ ರಾಮ್ಫಲ ಒಬ್ಬನೇ ಅಲ್ಲ, ಆ ಗ್ರಾಮದ ಸಾಕಷ್ಟು ಜನರನ್ನು ನಾನಾ ರೀತಿಯಲ್ಲಿ ಪ್ರಲೋಭನೆಗೆ ಒಡ್ಡಿ ಮತಾಂತರಗೊಳಿಸಲಾಗ್ತಾ ಇದೆ ಮತ್ತು ಅದಕ್ಕಾಗಿ ಮಿಷನರಿಗಳು ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇವೆ. ಆ ಸಭೆಗಳಿಗೆ ಜನರನ್ನು ಕರ್ಕೊಂಡು ಹೋಗೋದಕ್ಕೆ ಕೂಡ ಈ ಆರೋಪಿ ಕೈಲಾಶ್ಗೆ ಸಾಕಷ್ಟು ಹಣ ಸಿಗುತ್ತೆ ಅನ್ನೋ ಅಂಶವನ್ನು ಪ್ರಾಸಿಕ್ಯೂಷನ್ ನ್ಯಾಯಾಲಯದ ಗಮನಕ್ಕೆ ತಗೊಂಡು ಬಂತು. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿಗಳು ಮತಾಂತರದ ಪರಿಣಾಮಗಳ ಬಗ್ಗೆ
ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮತಾಂತರ ಪ್ರಕ್ರಿಯೆಯನ್ನು ಹೀಗೆ ನಡೆಯೋದಕ್ಕೆ ಬಿಟ್ಟರೆ ಇನ್ನು ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಬಹುಸಂಖ್ಯಾತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯವಾಗಿ ಬದಲಾಗುತ್ತೆ ಅನ್ನೋ ಕಳವಳ ವ್ಯಕ್ತಪಡಿಸಿರುವ ನ್ಯಾಯಮೂರ್ತಿಗಳು ಭಾರತದ ನಾಗರಿಕರ ಮತಗಳನ್ನು ಬದಲಿಸುವ ಸಭೆಗಳನ್ನು ತಕ್ಷಣ ನಿಲ್ಲಿಸಬೇಕಾದ ಅಗತ್ಯ ಇದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮತ ಪ್ರಚಾರ ಅನ್ನೋದು ಸಂವಿಧಾನದ ಆರ್ಟಿಕಲ್ 25 ಕೊಟ್ಟ ಸ್ವಾತಂತ್ರ್ಯ ಅನ್ನೋದನ್ನು ಒಪ್ಪಿದರೂ ಕೂಡ ಆರ್ಟಿಕಲ್ 25 ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುತ್ತೆ ಹೊರತು ಯಾರನ್ನಾದರೂ ಪ್ರಲೋಭನೆಗೆ ಒಳಪಡಿಸಿ ಮತಾಂತರಿಸುವ ಅವಕಾಶವನ್ನು ಅಧಿಕಾರವನ್ನು ಕೊಡೋದಿಲ್ಲ ಅನ್ನೋ ಅಂಶವನ್ನು ಕೂಡ ನ್ಯಾಯಮೂರ್ತಿಗಳು ವಿವರಿಸಿದ್ದಾರೆ. ಆರ್ಟಿಕಲ್ 25 ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಮತ್ತು ಮುಕ್ತವಾಗಿ ಧರ್ಮವನ್ನು ಪ್ರತಿಪಾದಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಕೊಡುತ್ತೆ. ಭಾರತ ಸಂವಿಧಾನದ ಆರ್ಟಿಕಲ್ 25ರಲ್ಲಿ all persons are equally entitled to freedom, conscience and the right freely to profess, practice and propagate religion ಅಂತ ಹೇಳಲಾಗಿದೆ. ಇಲ್ಲಿ ಪ್ರೊಪಗೇಟ್ ಅನ್ನೋದನ್ನು ಮತಾಂತರಕ್ಕೆ ಕೊಡಲಾದ ಸ್ವಾತಂತ್ರ್ಯ ಅಂತ ಭಾವಿಸೋ ಹಾಗಿಲ್ಲ. ನಿಮ್ಮ ಮತವನ್ನು ನೀವು ಪ್ರಚಾರ ಮಾಡಬಹುದು, ಹಾಗಂತ ಯಾರನ್ನೂ ಮತಾಂತರಿಸೋ ಹಾಗಿಲ್ಲ. ಅದರಲ್ಲೂ ಆಮಿಷಗಳನ್ನು ಒಡ್ಡಿ ಸುಳ್ಳು ಹೇಳಿ ಮತಾಂತರಗೊಂಡ್ರೆ, ನಮ್ಮ ದೇವರನ್ನು ನಂಬಿದರೆ ನಿಮ್ಮ ಕಾಯಿಲೆಗಳು ವಾಸಿಯಾಗುತ್ತವೆ ಅಂತಲೋ, ನಿಮಗೆ ಸಂಪತ್ತು ಸಿಗುತ್ತೆ ಅಂತಲೋ ಹೇಳಿ ಮತಾಂತರಗೊಳಿಸೋದಕ್ಕೆ ಸಂವಿಧಾನ ಎಲ್ಲೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಒಂದು ಮತದಿಂದ ಮತ್ತೊಂದು ಮತಕ್ಕೆ ಬದಲಾವಣೆ ಮಾಡುವಾಗ ಈ ಮಿಷನರಿಗಳು ಅಷ್ಟನ್ನು ಮಾತ್ರ ಮಾಡೋದಿಲ್ಲ. ನೀವು ಪೂಜೆ ಮಾಡ್ತಾ ಇರೋ ದೇವರುಗಳೇ ಸರಿ ಇಲ್ಲ, ಅವರನ್ನು ಪೂಜಿಸಬೇಡಿ ಅಂತ ಹೇಳ್ತಾ ನಮ್ಮ ದೇವರನ್ನ, ದೇವಪುತ್ರನನ್ನ ಪೂಜೆ ಮಾಡಿ ಅಂತ ಹೇಳ್ತಾ ಬರ್ತಾರೆ. ಇಲ್ಲಿ ಆ ದೇವರನ್ನ ಪೂಜಿಸಬೇಡಿ, ಇದೇ ದೇವರನ್ನ ಪೂಜಿಸಿ ಅಂತ ಹೇಳೋದಿದೆಯಲ್ಲ, ಇದು ಕೂಡ ಆರ್ಟಿಕಲ್ 25ರ ಅಡಿಯಲ್ಲಿ ಸಂವಿಧಾನ ನಮಗೆ ಕೊಟ್ಟ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ನ್ಯಾಯಾಲಯ ಕೂಡ ಈ ಮಾತನ್ನು ಹೇಳ್ತಾ ಇದೆ. ಆರ್ಟಿಕಲ್ 25ರಲ್ಲಿ ಹೇಳಲಾಗಿರುವ ಪ್ರಾಪಗೇಟ್ ಅನ್ನೋ ಪದದ ಅರ್ಥ ನಿಮ್ಮ ಮತ ಪ್ರಚಾರ ಮಾಡಿಕೊಳ್ಳಿ ಅಂತಲೇ ಹೊರತು ಅದಕ್ಕೆ ಬೇರೆಯವರನ್ನು ಮತಾಂತರಿಸಿಕೊಳ್ಳಿ ಅಂತ ಅಲ್ಲ ಅಂತ ಹೇಳಿರುವ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಇಂಥ ಮತಾಂತರ ಸಭೆಗಳನ್ನು ನಿಲ್ಲಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದೇ ಕಾರಣಗಳನ್ನು ಕೊಟ್ಟು ಆರೋಪಿ ಕೈಲಾಶ್ನ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಜನರನ್ನು ಹಾಗೂ ಆರ್ಥಿಕವಾಗಿ ಹಿಂದುಳಿದವರನ್ನು ಭಾರಿ ಪ್ರಮಾಣದಲ್ಲಿ ಮತಾಂತರಿಸುವ ಕೆಲಸ ಅತ್ಯಂತ ವೇಗವಾಗಿ ನಡೀತಿದೆ ಅನ್ನೋ ಅಂಶವನ್ನು ಕೂಡ ತಮ್ಮ ತೀರ್ಪಲ್ಲಿ ಜಸ್ಟಿಸ್ ಅಗರ್ವಾಲ್ ಉಲ್ಲೇಖಿಸಿದ್ದಾರೆ. ಗೆಳೆಯರೆ, ಇದು ಬರೀ ಉತ್ತರ ಪ್ರದೇಶ ಮಾತ್ರ ಅಲ್ಲ, ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ಮತಾಂತರದ ಚಟುವಟಿಕೆಗಳು ನಡೀತಾ ಇವೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಅತ್ಯಂತ ಅನಾರೋಗ್ಯಕರ ಬೆಳವಣಿಗೆಗಳಿಗೆ ನಾಂದಿ ಕೂಡ ಹಾಡುತ್ತವೆ. ಇನ್ನು ಮತಾಂತರಕ್ಕೆ ಬರೀ ಬಡತನ ಮಾತ್ರ ಕಾರಣ ಅಲ್ಲ, ನಮ್ಮ ಜನರ ಮೌಢ್ಯಗಳನ್ನು ಮತಾಂತರಿಗಳು ಬಂಡವಾಳವಾಗಿ ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿನ ನಾನಾ ಸಮಾಜಗಳ ಸ್ವಾಮಿಗಳು, ಧಾರ್ಮಿಕ ಪೀಠಗಳು, ಗುರುಗಳು ಧರ್ಮ ಪ್ರಚಾರವನ್ನು, ಸಮಾಜವನ್ನು ಒಳಗೊಳ್ಳುವ ಕೆಲಸವನ್ನು ಬಿಟ್ಟು ಇತ್ತೀಚೆಗೆ ಮಿಕ್ಕೆಲ್ಲವನ್ನು ಮಾಡ್ತಾ ಇರೋದಿದೆ ನೋಡಿ. ಇದು ಕೂಡ ಮತಾಂತರಿಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಇದೆಲ್ಲ ಹೀಗೆ ಮುಂದುವರಿತಾ ಹೋದರೆ ನಮ್ಮಲ್ಲಿ ಜಾತಿಗೂ ಇರೋ ಜಗದ್ಗುರುಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಅವರವರ ಸಮಾಜಗಳನ್ನು ಉಳಿಸಿಕೊಳ್ಳುವ ಮತ್ತು ಅವರನ್ನು ಒಳಗೊಳ್ಳುವ ಪ್ರಯತ್ನಕ್ಕೆ ಮುಂದಾಗದೇ ಇದ್ದರೆ ಇನ್ನು ಕೆಲ ವರ್ಷಗಳಲ್ಲಿ ಮಠಗಳು ಮತ್ತು ಸ್ವಾಮಿಗಳ ಮಾತು ಕೇಳೋದಕ್ಕೆ, ಅವರ ಪಾದಪೂಜೆ ಮಾಡೋದಕ್ಕೆ, ಕಾಣಿಕೆ ಕೊಡೋದಕ್ಕೆ ಕೂಡ ಆ ಸಮಾಜಗಳಲ್ಲಿ ಜನ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ನಮ್ಮ ಸ್ವಾಮೀಜಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಲಹಾಬಾದ್ ಪೀಠ ಹೇಳಿದ ಹಾಗೆ ಈ ದೇಶದಲ್ಲಿ ಬಹುಸಂಖ್ಯಾತರೆಲ್ಲ ಅಲ್ಪಸಂಖ್ಯಾತರಾಗಿ, ಇವತ್ತು ಯಾರು ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ತಾ ಇದ್ದಾರೆ ಅವರು ಬಹುಸಂಖ್ಯಾತರಾಗಿ ಇಡೀ ದೇಶದ ಡೆಮೋಗ್ರಫಿ ಬದಲಾಗಿ ಹೋದರೆ ನಾವು ಅಚ್ಚರಿ ಪಡಬೇಕಾದ ಅಗತ್ಯನೂ ಇಲ್ಲ. ಇದು ಗೆಳೆಯರೆ ಮತಾಂತರದ ಬಗ್ಗೆ ಅಲಹಾಬಾದ್ ನ್ಯಾಯಪೀಠದ ತೀರ್ಪೊಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.